ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದೇ ಒಂದು ಮಾತು ನೆನ್ಪಿಟ್ಕೋ ದೊಡ್ಡಪ್ಪ, ಅಪ್ಪಿ ತಪ್ಪಿ ನನ್ನ ಮಗಳಿಗೆ ಏನಾದ್ರೂ ಆದ್ರೆ ಅದು ನಿಮ್ಮಿಂದಾನೇ ಆಗಿದೆ ಅನ್ನೋದು ಗೊತ್ತಾದ್ರೆ ನಿನ್ನಿಡೀ ಸಾಮ್ರಾಜ್ಯನೇ ಸ್ಮಶಾನ ಮಾಡ್ಬಿಡ್ತೀನಿ. ಕೋಪದಲ್ಲಿ ಹೇಳ್ತಿರೋ ಮಾತಲ್ಲ ಇದು, ಹೊಟ್ಟೆ ಉರ್ಕೊಂಡು ಹೇಳ್ತಿರೋ ಮಾತು. ಆದಷ್ಟು ಬೇಗ ನನ್ನ ಮಗಳು ನನಗೆ ಸಿಗ್ಲಿ ಅಂತ ದೇವರಲ್ಲಿ ಬೇಡ್ಕೋ, ಇಲ್ಲ ಅಂದ್ರೆ ನಿನ್ನ ಮಗನ್ನ ನೇರವಾಗಿ ದೇವರ ಹತ್ರ ಕಳಿಸ್ತೀನಿ. ಈ ಮಾತು ಸತ್ಯ. ಇದು ನಿನಗೆ ಕೊನೆ ಎಚ್ಚರಿಕೆ. ಅಣ್ಣ, ಇಷ್ಟೊತ್ತಲ್ಲಿ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ ಅಣ್ಣ? ಲೇ ಕೃಷ್ಣ, ಮನೇಲಿ ಅಷ್ಟೆಲ್ಲ ನಡೀತಾ ಇದ್ರೆ ನೋಡ್ಕೊಂಡು ಸುಮ್ಮನೆ ಇರಕ್ಕಾಗತ್ತೇನಾ? ಅದು ಅಲ್ಲದೆ ಸ್ಟೇಷನ್ಲಿ ನಮ್ಮ ಯಜಮಾನ್ರ ಮೇಲೆ ಕೈ ಮಾಡೋ ಥರ ಆಯ್ತು ನೋಡ. ಊರೇ ಹತ್ತಿರದ್ರು ಪರವಾಗಿಲ್ಲ ಕಣ, ಇವತ್ತು ಮೀನ್ ನಚ್ಚೆ ರಹಸ್ಯನ ಕಂಡು ಹಿಡಿದೇ ಹಿಡಿತೀನಿ ಕಣ. ಏನ್ ಹೇಳ್ತಿದ್ಯಾ ಅಣ್ಣ? ಹೌದು ಕಣ, ಆ ಮೀನ್ ನಚ್ಚೆ ರಘುವೀರ್ ಕೈಯಲ್ಲೇ ಇತ್ತು ಅನ್ನೋದನ್ನ ನಾನು ಪ್ರೂವ್ ಮಾಡೇ ಮಾಡ್ತೀನಿ ಕಣ. ಅಣ್ಣ, ಅದಕ್ಕೆ ಇಷ್ಟೊತ್ತಲ್ಲಿ ಹೋಗ್ಬೇಕಾ? ಬೆಳಿಗ್ಗೆ ಹೋದ್ರೆ ಆಗಲ್ವಾ? ರಾತ್ರಿ ಹೊತ್ತು ಅವ್ರ ಮೂಡ್ ಹೇಗಿರುತ್ತೋ ಏನೋ. ಅವ್ನ ಮೂಡ್ ಕಟ್ಕೊಂಡು ನನಗೇನ ಬೇಕಾ? ಇಲ್ಲಿ ನಮ್ ಸೂರ್ಯವಂಶದವ್ರ ಮೂಡೇ ಹಾಳಾಗಿದೆ. ಅಣ್ಣ, ರಾಜಕೀಯದವ್ರನ್ನ ನಂಬಕ್ ಆಗಲ್ಲ ಅಣ್ಣ. ರಾಜಕೀಯದವ್ರನ್ನ ನಾನು ಚಡ್ಡಿ ಹಾಕತ್ತಿಂದಲ್ಲ, ಆವಾಗಿಂದ ನೋಡಿದೀನಿ. ಅಣ್ಣ, ನೀನ್ ಇವಾಗ್ಲೂ ಚಡ್ಡಿನ ಹಾಕಿರೋದು? ನನಗೆ ಕೌಂಟ್ರು. ಆ ಚಡ್ಡಿ ಬೇರೆ, ಈ ಚಡ್ಡಿ ಬೇರೆ ಕಣ. ತಗದು ಪುಟ್ಟ ಅಂದ್ರೆ ಹೋಗಿ ತೆಂಗಿನ ಮರ ಕಚ್ಕೊಂಡ್ಬಿಡ್ಬೇಕು. ಜಯಾಂಜನೇಯ, ಜಯಾಂಜನೇಯ. ಕೃಷ್ಣ, ನಾನ್ ಜೊತೆಲಿ ಇರ್ಬೇಕಾದ್ರೆ ಯಾಕೋ ಎದುರ್ಕತಾ ಇದೆಯಾ? ನೀನು ಇಷ್ಟೊಂದು ಎದುರ್ಕತಿ ಅಂದ್ರೆ ನಾನು ಕರ್ಕಡೆ ಬರ್ತಿರ್ಲಿಲ್ಲ ಕಣ. ಈಗ್ಲೂ ಏನ್ ಕಾಲ ಮಿಂಚಿಲ್ಲ ಅಣ್ಣ. ನೀನ್ ಹೋಗು ಅಂತ ಹೇಳಿದ್ರೆ ಹೋಗ್ಬಿಡ್ತೀನಿ. ಹುಡುಗಾಟ ಆಡ್ತಾ ಇದೆಯೇನಾ? ಮೊದ್ಲೇ ನಾನು ಮರುಗುಳಿ ಅಲ್ಲೋಗಿ ಏನಾದ್ರು ಹೆಚ್ಚು ಕಮ್ಮಿ ಮಾತಾಡ್ಬಿಟ್ರೆ ನೋಡ ಕೃಷ್ಣ, ನಾನು ಏನೇ ದಾರಿ ತಪ್ಪಿದ್ರು ನನ್ನನ್ನು ನೀನು ಸರಿಯಾದ ದಾರಿ ಕರ್ಕೊಂಬಂದು ನಿಲ್ಲಿಸ್ಬೇಕು. ಅರ್ಥ ಆಯ್ತಾ? ಸರಿ ಅಣ್ಣ. ಬಾ ಮುಚ್ಕೊಂಡು ನಡಿಯಾ. ಮುಚ್ಕೊಂಡು ನಡಿಯಾ. ಅಣ್ಣ ನಮಸ್ಕಾರ ಅಣ್ಣ. ಲೇ ಕೃಷ್ಣ, ಮಲ್ಕೊಂಬಿಟ್ಟವ್ರ ಕಣ. ನಾ ಹೇಳಿದ್ದೆ ಕೇಳಿಸ್ತಾ ಇಲ್ಲ ಅವ್ರಿಗೆ. ಅಣ್ಣ, ಮಲ್ಕೊಂಡಿಲ್ಲ, ಸಿಗರೇಟ್ ಸೇರ್ತಿಲ್ವಾ? ಅವರು ಹಾಡು ಕೇಳ್ತಿದ್ದಾರೆ. ಹೌದಾ? ಒಂದ್ ನಿಮಿಷ ಇರು ಅಣ್ಣ. ಕೃಷ್ಣ, ಯಜಮಾನ್ರ ಕೃಷ್ಣ, ಯಜಮಾನ್ರ. ಓ ಕೃಷ್ಣ, ಇದ್ಯಾಕೆ ಯಜಮಾನ್ರೆ ನಾನ್ ನಮಸ್ಕಾರ ಹೇಳಿದ್ರೆ ನೀವು ಗನ್ ತೋರಿಸ್ತಿದ್ದೀರಾ? ಸೇಫ್ಟಿ ಕಣೋ. ಇದ್ರೊಳಗಡೆ ನನ್ ಪರ್ಮಿಷನ್ ಇಲ್ದೆ ಯಾರು ಬರಂಗಿಲ್ಲಲ್ವಾ? ಅಂಥದ್ರಲ್ಲೇ ನೀನ್ ಬಂದಿಯಲ್ಲ, ಅದಕ್ಕೆ ಸ್ವಲ್ಪ ಗಾಬರಿ ಆಯ್ತಷ್ಟೆ. ಅಣ್ಣ, ಬರೀ ಕೃಷ್ಣ ಅಲ್ಲ, ನಾನು ಬಂದಿದ್ದೀನಿ. ಓ ಗೋಪಾಲ. ಗನ್ ಬಿಟ್ಬಿಟ್ರಿ, ಗನ್ ಗೋಪಾಲ. ಬಾಬಾ ಬಾಬಾ ಬಾ, ಎಣ್ಣೆ ಹಾಕ್ತೀಯಾ? ನನಗೆ ಅಭ್ಯಾಸ ಇಲ್ಲ ಅಣ್ಣ, ಅದು ಆರೋಗ್ಯ ಹಾಳು ಮಾಡುತ್ತೆ, ಅದಕ್ಕೆ ನಾನು ಕುಡಿಯಲ್ಲ. ಅಣ್ಣ, ನೀನೆಂತ ಪೀವರ್ಟು ಅಂತ ಇಡೀ ಊರಿಗೆ ಗೊತ್ತು. ನೀನ್ ಸದ್ಯಕ್ಕೆ ಮರ್ತು ಬಿಟ್ಟಿದ್ಯಾ ಅಷ್ಟೇ. ಹೌದಾ? ಅಣ್ಣ, ಅವ್ರ ಕೈಯಲ್ಲಿ ಗನ್ನಿದೆ, ಸ್ವಲ್ಪ ಹುಷಾರಾಗಿ ಮಾತಾಡು. ಅವನ ಕೈಯಲ್ಲಿ ಗನ್ ಇರ್ಬೋದು, ಆದ್ರೆ ನನ್ನ ಹೆಸರಲ್ಲೇ ಗನ್ನಿದೆ. ನಾನು ಯಾರು ಹೇಳು? ಗನ್ನು ಗೋಪಾಲ. ಆದ್ರೆ ಬುಲೆಟ್ ಇಲ್ಲ ಅಷ್ಟೇ. ಹಮ್ಮಿಕೊಂಡಿರ್ತೀಯ? ಏನದು ಕಿತ್ತಾಡ್ತಾ ಇದೀರೋ ಇಲ್ಲ ಡಿಸ್ಕಸ್ ಮಾಡ್ತಾ ಇದೀರೋ? ಯಜಮಾನ್ರಿಗೆ ಇಷ್ಟೊತ್ತಲ್ಲಿ ಬಂದು ಡಿಸ್ಟರ್ಬ್ ಮಾಡ್ಬಿಟ್ವಲ್ಲ ಅಂತ ಡಿಸ್ಕಷನ್ ಮಾಡ್ತಾ ಇದ್ವಿ. ಸರಿ, ಈಗ ಬಂದಾಯ್ತಲ್ಲ, ವಿಷಯ ಏನಂತ ಹೇಳ್ರಿ. ಅದು ಅಣ್ಣ, ನಿಮ್ಗೆ ದೊಡ್ಡ ಟ್ಯಾಂಕ್ಸ್ ಹೇಳೋಣ ಅಂತ ಬಂದ್ವಣ. ಏಕೆ? ಅದೇ ಅಣ್ಣ, ನಮ್ಮ ಯಜಮಾನ್ರಿಗೋಸ್ಕರ ನೀವು ಪೊಲೀಸ್ ಸ್ಟೇಷನ್ ತನಕ ಬಂದಿದ್ರಿ. ಅದು ಅಲ್ಲದೆ ನಿಮಗೆ ಈ ಊರಿನ ಬಗ್ಗೆ ನಮ್ಮ ಸೂರ್ಯವಂಶದ ಮೇಲೆ ಅಭಿಮಾನ ಇದೆಯಲ್ಲ,
ಅದನ್ನ ನೋಡಿ ನಮಗೆ ತುಂಬ ಸಂತೋಷ ಆಯ್ತು. ಅದಕ್ಕೆ ನಿಮ್ಗೊಂದು ಥ್ಯಾಂಕ್ಸ್ ಹೇಳೋಣ ಅಂತ ಇಲ್ಲಿವರೆಗೂ ಬಂದ್ವಿ. ಅನ್ಯಾಯ ಎಲ್ಲಿ ನಡೆದ್ರು ಅದನ್ನ ತಟ್ಟಿ ಕೇಳೋನೆ ನಾಯಕ. ಆ ಇನ್ಸ್ಪೆಕ್ಟರ್ ರಾಣನ್ ಹಿಸ್ಟ್ರಿ ಚೆನ್ನಾಗಿಲ್ಲ. ಅವನು ಎಲ್ಲೇ ಹೋದ್ರು ಒಂದು ಹೆಣ ಬೀಳುತ್ತೆ, ಇಲ್ಲ ಇಡೀ ಊರೇ ಹತ್ಕೊಂಡು ಉರ್ದೋಗುತ್ತೆ. ನನಗೆ ವಿಷಯ ಗೊತ್ತಾಯ್ತು, ಅದಕ್ಕೆ ಮರು ಯೋಚನೆ ಮಾಡ್ದೆ ಅಲ್ಲಿಗೆ ಬಂದ್ಬಿಟ್ಟೆ. ಅವನು ಆಡ್ತಾ ಇದ್ದ ಆಟಕ್ಕೆ ನಾನೇ ಅವನಿಗೊಂದೆರಡು ಕೊಡೋಣ ಅನ್ಕೊಂಡಿದ್ದೆ. ಅಷ್ಟರಲ್ಲಿ ಸೂರ್ಯ ಅವರೇ ಅವನಿಗೆ ಚೆನ್ನಾಗಿ ಕೊಟ್ರಲ್ಲ, ಭಾರಿ ಖುಷಿ ಆಯ್ತು ನನಗೆ. ನಮ್ ಚಿಕ್ಕ ಯಜಮಾನ್ರು ಯಾವಾಗ್ಲೂ ಅಷ್ಟೇ, ಅಲ್ಲೇ ಡ್ರಾ ಅಲ್ಲೇ ಬಹುಮಾನ. ಅಣ್ಣ ಮ್ಯಾಟ್ರಿಕ್ ಬಾ. ನೀನು ಮೀನಿನ ಟ್ಯಾಟೂ ಬಗ್ಗೆ ಬಿಟ್ಟು ಮಿಕ್ಕಿದ್ಯೆಲ್ಲ ಮಾತಾಡ್ತಿದ್ಯಾ. ಅದು ಮುಗ್ದೋಗಿರೋ ಕತೆ. ಇವಾಗ ಏನಾಗ್ಬೇಕು ಅದನ್ನ ಮಾತಾಡೋಣ. ಲೇ ದೊಡ್ಡ ಬೋಟಿ ಮಗನೆ, ಡೈರೆಕ್ಟ್ ಮ್ಯಾಟ್ರ್ ಬಂದ್ರೆ ಅಣ್ಣನ್ಗೆ ಡೌಟ್ ಬರಲ್ವೇನೋ? ಏನ್ರ ಅದು ಡಿಸ್ಕಷನ್? ಅದು ಅಣ್ಣ, ನಾನು ಅಣ್ಣನಿಗೆ ಅದಿದೆ ಅಂತ ಇದ್ದೀನಿ, ಇವನಿಲ್ಲ ಅಂತ ಇದ್ದಾನೆ. ಏನೋ ಗನ್ನಲ್ಲಿ ಬುಲೆಟ್ ಇದೆಯಲ್ವಾ ಅಂತ ಡಿಸ್ಕಸ್ ಮಾಡ್ತಾ ಇದ್ದೀರಾ? ಅದಲ್ಲ ಅಣ್ಣ, ನಿಮ್ ಕೈಯಲ್ಲಿ ಒಂದು ಮೀನಿನ ಅಚ್ಚೆ ಐತಲ್ಲ ಅದು. ಯಾವ ಮೀನಿನ ಹಚ್ಚೆ? ಅದು ಅಣ್ಣ, ಊರಲ್ಲಿ ಗಣೇಶನ್ ಕೂರ್ಸಿದ್ರಲ್ಲ. ಹೌದು. ಊರಲ್ಲಿ ಗಣಪತಿ ಬಿಡ್ಬೇಕಾದ್ರೆ ನೀವು ಆಫ್ ಶರ್ಟ್ ಹಾಕೊಂಬಂದಿದ್ರಿ, ಟಮಟೋರ್ ಮಧ್ಯ ಡಾಂಕೊಣಾಕೊಂಡು 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 ಡಾಂಕೊಣಾಕು ಅಂತ ನೀವು ಕುಣಿತಾ ಇದ್ರಿ. ಅದೇ ಅಣ್ಣ, ನಿಮ್ಮ ಕೈನ ಮೇಲೆ ಒಂದು ಮೀನಿನ ಟ್ಯಾಟೋ ಇತ್ತು. ನಾನು ಅದನ್ನ ಯಾಕೆ ಅಂತ ಕೇಳಿದಕ್ಕೆ ನೀವು ಮನಸ್ಸು ಮೀನಷ್ಟೇ ಚಂಚಲ, ಅದನ್ನ ಹಿಡಿತದಲ್ಲಿ ಇಟ್ಕೋಬೇಕು ಅಂತ ಹೇಳಿದ್ರಲ್ವಾ? ಏಯ್ ಗೋಪಾಲ, ಕುಡಿತಾ ಇರೋದು ನಾನು, ಮತ್ತಲ್ಲಿ ಮಾತಾಡ್ತಾ ಇರೋದು ನೀನು. ಅದ್ಯಾವ ಮೀನಿನ ಟ್ಯಾಟೂ ಬಗ್ಗೆ ಮಾತಾಡ್ತಾ ಇದೆಯೋ ನನಗೆ ಗೊತ್ತಿಲ್ಲ. ಹಾಗಿದ್ರೆ ಒಂದ್ಸಲ ತೋರಿಸ್ಬಿಡಿ ಯಜಮಾನ್ರೆ, ಗೋಪಾಲಣ್ಣಂಗೂ ಕ್ಲಿಯರ್ ಆಗುತ್ತೆ. ಹ್ಞೂ ಅಣ್ಣ, ಮೊನ್ನೆಯಿಂದ ನಾವಿಬ್ರು ಚಾಲೆಂಜ್ ಕಟ್ಕೊಂಡ್ಬಿಟ್ಟಿದೀವಿ. ಹೇಯ್, ನೀವು ಚಾಲೆಂಜ್ ಕಟ್ಕೊಂಡಿದ್ದೀರಿ ಅಂತ ನಾನು ಟ್ಯಾಟೂ ಹಾಕೊಂಡಿದ್ದೀನ ಇಲ್ವಾ ಅಂತ ಬಟ್ಟೆ ಬೀಸಿ ತೋರಿಸ್ಬೇಕಾ? ಆಗಲ್ಲಣ್ಣ, ಇದು ನಮ್ಮಿಬ್ಬರ ಮಧ್ಯ ಒಂಥರ ಗೇಮು. ಅಲ್ಲಣ್ಣ, ನಮ್ಮಿಬ್ಬರಿಗೇನು ಗರ್ಲ್ ಫ್ರೆಂಡ್ ಇದ್ದಾರ, ಇಲ್ಲ ನಮ್ಗೇನು ಗ್ಯಾಂಗ್ ಇದಾರ ಒಟ್ಟಿಗೆ ಸೇರ್ಕೊಂಡು ಕುಡಿಯೋಕೆ? ಇದೆಲ್ಲ ಬಡವ್ರ ಎಂಟರ್ಟೈನ್ಮೆಂಟ್ ಅಣ್ಣ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಿಮ್ಮ ಟೈಮ್ ಪಾಸ್ಗೆ ನನ್ನ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ. ಇರಲಿ, ಎಷ್ಟೇ ಆದರೂ ನೀವು ನಮ್ಮ ಹುಡುಗರು. ಈಗೇನು ಟ್ಯಾಟೂ ಇದೆಯಲ್ವಾ ಅಂತ ನಿಮಗೆ ಗೊತ್ತಾಗಬೇಕು ಅಷ್ಟೇ ತಾನೇ? ನೋಡ್ಕೊಳ್ಳಿ ಅಣ್ಣ. ಔಟ್ ಗೋಯಿಂಗ್ ಅಲ್ಲಣ್ಣ, ಇನ್ಕಮಿಂಗು. ಅಂದ್ರೆ ಎಡಗೈ ಅಲ್ಲಣ್ಣ, ಬಲಗೈ.